ये बासु हम बासु ये बासु हम बासु और कई हिಡಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ಸಾಂಗ್ ಹಾಕಿದ್ರು ಅಂತಂದ್ಬಿಟ್ಟು, ಬಾಸು ನಮ್ಮ ಬಾಸು ಇವ್ರ ಕೈ ಹಿಡಿದ್ರೆ ಕಾಸು ಅಂತಂದ್ಬಿಟ್ಟು ಹಾಕಿದ್ರು. ಇದು ಯಾವ ಸಿನಿಮಾದು, ಸಿನಿಮಾದ ಹೀರೋ ಯಾರು ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಈಗ ದಿನ 75 ಬಿಗ್ ಬಾಸ್ ಮನೆಯಲ್ಲಿ ಈ ಸಾಂಗ್ ಹಾಕಿದ್ದಾರೆ. ಸ್ವಲ್ಪ ಜನ ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ಲ. ಯಾವಾಗಲೂ ಕೂಡ ವೇಕಪ್ ಸಾಂಗ್ಗೋಸ್ಕರ ಕಾಯ್ತಿರೋದು ಯಾರು ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ರಕ್ಷಿತ್ ಅವರು ವೇಕಪ್ ಸಾಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇವತ್ತು ಫಸ್ಟು ಬಂದು ಡ್ಯಾನ್ಸ್ ಮಾಡಿದ್ದಾರಪ್ಪ ಅಂತಂದರೆ ಧ್ರುವಂತ್ ಅವರು. ಫಸ್ಟ್ ಯಾವಾಗಲೂ ಕೂಡ ರಕ್ಷಿತ್ ಅವ್ರು ಬಂದು ಡ್ಯಾನ್ಸ್ ಆಡ್ತಾಯಿದ್ರು. ಇವತ್ತು ಧ್ರುವಂತ್ ಅವರು ಬಂದು ಡ್ಯಾನ್ಸ್ ಆಡಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಅವ್ರು ಬರೋದು ಲೇಟೆ, ಆದರೆ ಇವತ್ತು ಧ್ರುವಂತ್ ಅವ್ರು ಬಂದು ಡ್ಯಾನ್ಸ್ ಆಡಿದ್ದಾರೆ. ಮಿಕ್ಕಿರೋ ಸ್ಪರ್ಧಿಗಳೆಲ್ಲ ಸ್ವಲ್ಪ ಇಲ್ಲಿ ಡ್ಯಾನ್ಸ್ ಮಾಡಿದ್ದು ಕಮ್ಮಿ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಅಶ್ವಿನಿಯವರು ಮಿಸ್ಸಿಂಗು. ಎಲ್ಲ ಸಾಂಗ್ ಆದರೂ ಕೂಡ ಅವ್ರು ಇನ್ನೂ ಎದ್ದಿರಲಿಲ್ಲ. ಅಂದರೆ ಇಮಿಡಿಯೇಟಾಗಿ ಸಾಂಗ್ ಆಫ್ ಆದಮೇಲೆ ಎದ್ದರು. ಈಗ ಡ್ಯಾನ್ಸ್ ಅಂತ ಬಂದಾಗ, ವೇಕಪ್ ಸಾಂಗ್ ಅಂತ ಬಂದಾಗ ಬಂದು ಡ್ಯಾನ್ಸ್ ಆಡಿದ್ರೆ ಅವ್ರಿಗೂ ಕೂಡ ಒಂದು ಫ್ರೆಶ್ ಮೂಡ್ ಅಂತ ಇರುತ್ತೆ. ಸ್ವಲ್ಪ ಯಾಕೋ ಇವತ್ತಿನ ಒಂದು ಸಾಂಗ್ಗೆ ಎಲ್ಲರೂ ಕೂಡ ಬಂದು ಭರ್ಜರಿಯಾಗಿ ಸ್ಟೆಪ್ ಹಾಕಲಿಲ್ಲ. ಸ್ಟೆಪ್ ಹಾಕೋರು ನಾರ್ಮಲ್ ಆಗಿ ಇಲ್ಲಿ ರಘು ಅವರು, ಧನುಷ್ ಅವರು, ಸ್ಪಂದನ ಅವರು ಸ್ಟೆಪ್ ಹಾಕಿದ್ರು. ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಅಷ್ಟೇ, ಯಾವಾಗಲೂ ಕೂಡ ಬೇಗನೆ ಬಂದ್ಬಿಟ್ಟು ಗಾರ್ಡನ್ ಏರಿಯಾಗೆ ಸ್ಟೆಪ್ ಹಾಕ್ತಿದ್ರು ಸ್ಪಂದನ ಅವ್ರ ಜೊತೆ ಸೇರಿಕೊಂಡು. ಇವತ್ತು ಯಾಕೋ ಅವ್ರಿಗೂ ಕೂಡ ಮೂಡಿರಲಿಲ್ಲ ಅಂತ ಕಾಣಿಸುತ್ತೆ. ಅಷ್ಟೊಂದು ಭರ್ಜರಿಯಾದ ಸ್ಟೆಪ್ಗಳನ್ನ ಇಲ್ಲಿ ಹಾಕಲಿಲ್ಲ. ಒಟ್ಟಿನಲ್ಲಿ ನಾರ್ಮಲ್ ಆಗಿ ಮಾಲು ಅವರು, ಧನುಷ್ ಅವರು, ಮತ್ತು ಇಲ್ಲಿ ಸೂರಜ್ ಅವರು, ಇವತ್ತು ಧ್ರುವಂತ್ ಅವರು ಸ್ವಲ್ಪ ಪರವಾಗಿಲ್ಲ, ಸ್ಟೆಪ್ಪು ಸ್ವಲ್ಪ ಚೆನ್ನಾಗಿ ಹಾಕಿದ್ರು. ಸ್ವಲ್ಪ ಮೂಡ್ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಮತ್ತು ಗಿಲ್ಲಿಯವರು ಕೂಡ ಅಷ್ಟೇ ನಾರ್ಮಲ್ ಆಗಿ ಸ್ಟೆಪ್ ಹಾಕಿದ್ರು. ಯಾವಾಗಲೂ ಕೂಡ ಭರ್ಜರಿಯಾಗಿ ಡ್ಯಾನ್ಸ್ ಆಡ್ತಿದ್ರು. ಇವತ್ತು ಯಾಕೋ ಎಲ್ರಿಗೂ ಕೂಡ ಮೂಡ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಫಸ್ಟ್ನೇ ಪ್ರೋಮೋದಲ್ಲೇ ಎಲ್ಲರೂ ಕೂಡ ನೋಡಿದ್ರಿ, ಗಿಲ್ಲಿಯವ್ರಿಗೆ ಮತ್ತಿಲ್ಲಿ ಅಶ್ವಿನಿ ಅವರಿಗೆ ಜಗಳ ಆಗಿದೆ. ಸದ್ಯ ವೇಕಪ್ ಸಾಂಗ್ ಅಂತೂ ಹೇಗಿದೆ, ಮತ್ತು ಇಲ್ಲಿ ಇದು ಯಾವ ಸಿನಿಮಾದು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.